ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರೆದ ಬಾರಲು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನ ಬರುವವನು ಸುಮ್ಮನೆ ಅಲ್ಲ, ಆತ ನಿಮಗೆ ಪವಿತ್ರ ಆತ್ಮನಿಂದಲೂ ಬೆಂಕಿಯಿಂದಲೂ ಅಗ್ನಿಯಿಂದಲೂ ನಿಮಗೆ ಸ್ನಾನ ಮಾಡಿಸುವ ಮಕ್ಕಳೇ. ಒಂದು ಸಾರಿ ಯೇಸು ಕ್ರಿಸ್ತನ ಸುವಾರ್ತೆ ಕೇಳಿ, ಯೇಸು ಕ್ರಿಸ್ತನ ಸುವಾರ್ತೆ ಕೇಳಿ ನಾವು ರಕ್ಷಣೆ ಹೊಂದ್ಕೊಳ್ತೇವೆ, ಸಭೆಗೆ ಬರ್ತೇವೆ, ದೀಕ್ಷಾ ಸ್ನಾನ ಹೊಂದ್ಕೊಳ್ತೇವೆ. ಅಷ್ಟಕ್ಕೆ ನಮ್ಮ ರಕ್ಷಣೆಗೆ ಜೀವನ ಸ್ಟಾಪ್ ಆಗಬಾರ್ದು. ನಮ್ಮ ಜೀವಿತ ಇನ್ನು ಮುಂದುವರಿಬೇಕು. ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಕಾಣಬೇಕು. ದೀಕ್ಷಾ ಸ್ಥಾನಕ್ಕೆ ಮಾತ್ರವೇ ನಮ್ಮ ಜೀವಿತ ಸ್ಟಾಪ್ ಆಗಬಾರ್ದು. ತದನಂತರವಾಗಿ ಅಭಿಷೇಕ ಹೊಂದ್ಕೊಳ್ಬೇಕು, ದರ್ಶನ ಕಾಣಬೇಕು, ದೇವರ ಸ್ವರ ಕೇಳಬೇಕು. ಇದಕ್ಕೆ ಮುಂಚಿತವಾಗಿ ಕಣ್ಣಿದ್ದು ನೋಡದೆ, ಕಿವಿದ್ದು ಕೇಳದೆ, ಕಾಲಿದ್ದು ನಡೆಯದೇ ಇರತಕ್ಕಂಥ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಬಂದಿರೋದು, ಈಗ ನಾವು ಆರಾಧಿಸಿರುವ ದೇವರು ಆತನು ಜೀವಿಸುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅದನ್ನು ಯಾರಾಗಿದ್ದಾನೆ? ಜೀವಿಸುವ ದೇವರಾಗಿದ್ದಾನೆ. ಆಮೆನ್. ಕನ್ನಡ ಅರ್ಥ ಆಗ್ತಲ್ಲ ಅಂದ್ರೆ ಇಲ್ಲ ಕನ್ನಡ ಎಲ್ಲ ಕೇಳುವ. ಲುಸ್ತ್ರ ಪಟ್ಟಣ ಅಂತ ಒಂದು ಪಟ್ಟಣ, ಅವ್ರು ಪ್ರಸಂಗ ಮಾಡ್ತಾರೆ. ಅವ್ರು ಪ್ರಸಂಗ ಮಾಡುವಾಗ ಅವರು 2 ಕಾಗದಗಳು ಒಕ್ಕೂಟ ಎದುರುಗಡೆ ಕುತ್ಕೊಂಡು ವಾಕ್ಯವನ್ನು ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ. ವಾಕ್ಯವನ್ನ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ. ಅವರು ಅವ್ರ ಹತ್ರ ಹೋಗಿ ಆ ವಾಕ್ಯವನ್ನು ಅಷ್ಟು ಶ್ರದ್ಧೆಯಿಂದ ಕೇಳ್ತಾರಲ್ಲ, ಆ ವಾಕ್ಯ ಕೇಳುವಂತ ಶ್ರದ್ಧೆಯಿಂದ ಕೇಳ್ಬಿಟ್ಟು ಆ ವ್ಯಕ್ತಿ ಹತ್ರ ಹೋಗಿ, ಗುಣವಾಗಲಿಕ್ಕೆ ಬೇಕಾದ ನಂಬಿಕೆ ನಿನ್ನುಂಟು, ಎದ್ದು ನಡೆದಾಡುತ್ತೇಳಿ ಯೇಸು ನಾಮದಲ್ಲಿ ಉಂಟುಕೊಂಡು ಎದ್ದು ನಡೆದಾಡುವಂತ ಒಂದು ಅದ್ಭುತ ನಡೆಯಲ್ಪಟ್ಟ